ಭಾರತದ ಜನಗಣತಿ 2027. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಾಹಿತಿ ನೀತಿಶಾಸ್ತ್ರ, ಗೌಪ್ಯತೆ ಮತ್ತು ಭದ್ರತೆಯ ಬಗ್ಗೆ ಮತ್ತು ಮೊಬೈಲ್ ಮತ್ತು ವೆಬ್ಸೈಟ್ ಸಮಸ್ಯೆಗಳ ನಿವಾರಣೆ, ಆ್ಯಪ್ ಬಳಕೆ ಮತ್ತು ಮಾಹಿತಿಗಳ ಸುರಕ್ಷತೆ ಬಗ್ಗೆ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ವೆರಿ ಇಂಪಾರ್ಟೆಂಟು. ನೀವು ಎಷ್ಟು ಸೆಕ್ಯೂರ್ ಆಗಿ ನೀವು ಮೊಬೈಲ್ ಇಟ್ಕೊಳ್ತೀರಾ, ಏನು ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಇಲ್ಲಿ ನೀವು ನೋಡ್ಬೋದು ಮಾಹಿತಿಗಳ ನೀತಿಶಾಸ್ತ್ರ, ಗೌಪ್ಯತೆ ಮತ್ತು ಭದ್ರತೆ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳೋಣ. ಮೂಲಭೂತ ಸಾಧನ ಸುರಕ್ಷತೆ. ಇಲ್ಲಿ ನೋಡ್ಬೋದು ನಿಮ್ಮ IMEI ಅನ್ನು ನೀವು ಉಳಿಸ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ನೀವು *#06# ಡಯಲ್ ಅನ್ನು ನೀವು ಮಾಡಿದ್ರೆ ನಿಮ್ಮ IMEI ನಂಬರು ನಿಮಗೆ ಶೋ ಆಗುತ್ತೆ. ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಪ್ಲೇ ಪ್ರೊಟೆಕ್ಟ್ ಆಂಡ್ರಾಯ್ಡ್ ಸಕ್ರಿಯಗೊಳಿಸುವಿಕೆ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನಂತರ ಪ್ರೊಫೈಲ್ಗೆ ಹೋಗಿ, ಅಲ್ಲಿ ನಂತರ ಪ್ಲೇ ಪ್ರೊಟೆಕ್ಟ್ ಮತ್ತು ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಆ್ಯಪ್ಗಳನ್ನು ಸ್ಕ್ಯಾನ್ ಮಾಡಿ ನಂತರ ಇಲ್ಲಿ ಆನ್ ಆಗಿರೋದನ್ನು ನೀವು ಖಚಿತಪಡಿಸ್ಕೋಬೇಕು. ಅಂದರೆ ನೀವು ಪ್ರೊಟೆಕ್ಷನನ್ನು ನೀವು ಆನ್ ಮಾಡ್ಕೋಬೇಕು. ನಂತರ ಇಲ್ಲಿ ಪ್ರೊಫೈಲ್ಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಐಫೋನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ನಂತರ ಸಾಮಾನ್ಯ ಅಂದರೆ ಜನರಲ್ ಸೆಟ್ಟಿಂಗ್ಸ್ಗೆ ಹೋಗಿ ನಂತರ ಇಲ್ಲಿ VPN ಮತ್ತು ಸಾಧನ ನಿರ್ವಹಣೆ ಅಂತ ಇರುತ್ತೆ, ಅಲ್ಲಿಗೋಗಿ ನಂತರ ಅಪರಿಚಿತ ಪ್ರೊಫೈಲ್ಗಳನ್ನು ನೀವು ಅಳಿಸಬೇಕಾಗುತ್ತೆ. ನಂತರ ಬಂದರೆ ನಿರ್ವಾಹಕ ಅಪ್ಲಿಕೇಶನ್ಗಳನ್ನು ಪರಿಶೀಲಿಸಿ. ಇಲ್ಲಿ ಆಂಡ್ರಾಯ್ಡ್ ವರ್ಷನ್ಗೆ ಬಂದರೆ ಸೆಟ್ಟಿಂಗ್ಸ್ಗೆ ಹೋಗಿ ನೀವು ಸೆಕ್ಯೂರಿಟಿ ಆಪ್ಷನ್ ಅಂತ ಬರುತ್ತೆ, ಭದ್ರತೆ. ಅಲ್ಲಿ ನೀವು ಹೋದರೆ ಸಾಧನ ನಿರ್ವಹಣೆ ಅಪ್ಲಿಕೇಶನ್ಗಳು ಬರುತ್ತೆ, ಮೊಬೈಲ್ ಅಪ್ಲಿಕೇಶನ್ಗಳು. ನಂತರ ವಿಶ್ವಾಸಾರ್ಹವಲ್ಲದ ಅಪ್ಲಿಕೇಶನ್ ನೀವು ಏನು ಮಾಡಿ ಡಿಲೀಟ್ ಮಾಡಿ. ಅಂದರೆ ಯಾವುದು ನಿಮಗೆ ಸೆಕ್ಯೂರ್ ಅಲ್ಲ ಅನ್ಸುತ್ತೋ ಆ ಅಪ್ಲಿಕೇಶನ್ಗಳನ್ನು ನೀವು ಡಿಲೀಟ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ IMEI ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ. ನಿಮ್ಮ ಫೋನ್ ಕಳೆದು ಹೋದರೆ ಅಥವಾ ಕಳುವಾದರೆ ಅಂದರೆ ಕಳೆದು ಹೋದರೆ ನಿಮ್ಮ IMEI ಸಂಖ್ಯೆ ಮಾತ್ರ ಇದಕ್ಕೆ ಏಕೈಕ ಮಾರ್ಗ. ನೀವು ಯಾವಾಗ ಮೊಬೈಲನ್ನು ಕಳೆದೋಯ್ತು ಏನಾರ ಆಯಿತು ಅಂದರೆ ನೀವು ಏನು ಮಾಡಬೇಕು, IMEI ನೀವು ಸೇವ್ ಮಾಡಿ ಇಟ್ಕೊಂಡಿರ್ತೀರ. ನಿಮ್ಮ ಅಧಿಕಾರಿಗಳಿಗೆ ಅದನ್ನು ವರದಿ ಮಾಡಬೇಕು. ನಂತರ ಜನಗಣತಿ ಡೇಟಾಗೆ ಪ್ರವೇಶವನ್ನು ನಿರ್ಬಂಧಿಸಬೇಕಾಗತ್ತೆ ನೀವು. ನಂತರ ದುರುಪಯೋಗವನ್ನು ತಡೆಯಬೇಕಾಗತ್ತೆ. ಇಲ್ಲ IMEI ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಸಾಧನವನ್ನು ಸುರಕ್ಷಿತಗೊಳ್ಳೋದು ಯಾವುದೇ ಮಾರ್ಗ ಇರಲ್ಲ. ಸೊ ವೆರಿ ಇಂಪಾರ್ಟೆಂಟು, ನೀವು IMEI ನೀವು ಸುರಕ್ಷಿತವಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಿ IMEI ಅಂದರೆ ಫುಲ್ ಫಾರ್ಮ್ ಇದೆ ನೋಡಿ, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಮೊಬೈಲ್ ಸಲಕರಣೆ ಗುರುತು ಅಂತ ಇದೆ. ಇಂಗ್ಲಿಷಿಗೆ ಬಂದರೆ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ ಬರುತ್ತೆ. ನಂತರ ಲಾಕ್ ಮತ್ತು ಬ್ಲಾಕ್ ನಿಯಮ. ಇಲ್ಲಿ ನೋಡಿ ಬಯೋಮೆಟ್ರಿಕ್ ಲಾಕ್. ಇಲ್ಲಿ ನೀವು ಫೇಸ್ ID, ಫಿಂಗರ್ ಪ್ರಿಂಟ್ ಇಲ್ಲಿ ಸಕ್ರಿಯವಾಗಿ ಇಟ್ಕೊಳ್ಳಿ. ಮತ್ತು ಆಟೋ ಲಾಕನ್ನು 2 ನಿಮಿಷಗಳಿಗೆ ಹೊಂದಿಸಿ ಗಮನಿಸದಿದ್ದಾಗ ಸಾಧನವು ತಕ್ಷಣ ಲಾಕ್ ಆಗುತ್ತದೆ. ನಂತರ ಇಲ್ಲಿ ಸಾರ್ವಜನಿಕ ವೈಫೈ ಬಳಸಬೇಡಿ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಪಬ್ಲಿಕ್ ಆಗಿ ಯಾವುದೋ ಒಂದು ವೈಫೈ ಸಿಕ್ತು ಅಂದ್ಬಿಟ್ಟು ನೀವು ಅದನ್ನು ಬಳಸ್ತಾ ಕೂತ್ಕೊಂಡ್ರೆ ಕೆಲವೊಂದು ವೈಫೈಯಲ್ಲಿ ನಿಮ್ಮ ಮಾಹಿತಿಯನ್ನು ಕದಿಯುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಪಬ್ಲಿಕ್ ವೈಫೈಯನ್ನು ನೀವು ಬಳಸಬೇಡಿ. ನಂತರ ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲನ್ನು ಚಾರ್ಜ್ ಮಾಡಬೇಡಿ, ಇದು ಕೂಡ ವೆರಿ ಇಂಪಾರ್ಟೆಂಟು. ಸೊ ನಿಮ್ಗಾಗಲೇ ಗೊತ್ತಿರುತ್ತೆ, ಇಲ್ಲಿ ಸಾರ್ವಜನಿಕ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ನೀವು ಎಲ್ಲಿ ಮೊಬೈಲನ್ನು ಚಾರ್ಜ್ ಮಾಡ್ತೀರಾ, ಈಗ ಎಮರ್ಜೆನ್ಸಿ ಇರುತ್ತೆ. ಈಗ ಪಬ್ಲಿಕ್ ಪ್ಲೇಸಲ್ಲಿ ನಿಮಗೆ ಏನಾದ್ರು ಚಾರ್ಜಿಂಗ್ ಆಪ್ಷನ್ಸ್ ಇದ್ದರೆ ಅಲ್ಲಿ ನೀವು ಚಾರ್ಜನ್ನು ಮಾಡಬೇಡಿ, ಯಾಕಂದರೆ ನಿಮ್ಮ ಮೊಬೈಲ್ ಮಾಹಿತಿಗಳು ಹ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ನಂತರ ಬಳಕೆಯಾಗದ ಸೇವೆಗಳನ್ನು ನಿಷ್ಕ್ರಿಯಗೊಳಿಸಿ. ಅಗತ್ಯವಿಲ್ಲದಿದ್ದಾಗ ಬ್ಲೂಟೂತನ್ನು ಆಫ್ ಮಾಡಿ, ಅಗತ್ಯವಿಲ್ಲದಿದ್ದಾಗ ವೈಫೈಯನ್ನು ಆಫ್ ಮಾಡಿ, ಅಗತ್ಯವಿಲ್ಲದಿದ್ದಾಗ NFC ಆಫ್ ಮಾಡಿ. ಮತ್ತು ಇವು ತೆರೆದ ಬಾಗಿಲುಗಳು, ಇದರಿಂದ ಕೂಡ ನಿಮ್ಮ ಮಾಹಿತಿ ಸೋರಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಯಾವಾಗ ನಿಮಗೆ ಬಳಕೆಯಾಗಲ್ಲ ಅವಾಗ ಅದನ್ನು ಆಫ್ ಮಾಡ್ಕೊಳ್ಳಿ. ನಂತರ ಬಂದ್ರಲ್ಲಿ ಆಂಟಿ ಫಿಶಿಂಗ್ ಮತ್ತು ಆಂಟಿ ಕ್ವಿಶಿಂಗ್ ಅಂತ ಬರುತ್ತೆ. ಇಲ್ಲಿ ನೋಡಿ ಫಿಶಿಂಗ್ ದಾಳಿಗಳು ಏನು ಅಂತ ತಿಳ್ಕೊಳ್ತಾವನ್ನ. ಮೊದಲಿಗೆ ಅಪರಿಚಿತರಿಂದ ಬಂದ SMS ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನಂತರ ಅಪರಿಚಿತ ಬಂದ ವಾಟ್ಸಪ್ನಲ್ಲಿನ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನಂತರ ನಿಮ್ಮ ಖಾತೆಯನ್ನು ನವೀಕರಿಸಿ ಎಂದು ಹೇಳುವ ಲಿಂಕ್ಗಳನ್ನು ನೀವು ಅದನ್ನು ಕ್ಲಿಕ್ ಮಾಡಬೇಡಿ. ನಿಮ್ಮ ಗುರುತನ್ನು ಪರಿಶೀಲಿಸಿ ಎಂದು ಹೇಳಿಕೊಳ್ಳುವ ಲಿಂಕ್ಗಳು,
ಉಚಿತ ಬಹುಮಾನಗಳು ಮತ್ತು ಹಣವನ್ನು ನೀಡುವ ಲಿಂಕ್ಗಳು, ಮತ್ತೆ ಅಪರಿಚಿತ ಗುಂಪಿನಲ್ಲಿ ಭಾಗವಾಗುವುದನ್ನ ತಪ್ಪಿಸಿ. ಸೊ ನಿಮ್ಗೆ ಇವೆಲ್ಲ ಯಾವ ಗೊತ್ತಿರಲ್ಲ, ಅದರಲ್ಲಿ ಯಾವುದು ನೀವು ಭಾಗವಹಿಸಕ್ಕೆ ಹೋಗ್ಬೇಡಿ. ಇದನ್ನ ಫಿಶಿಂಗ್ ದಾಳಿಗಳು ಅಂತ ಹೇಳ್ತೀವಿ. ನಂತರ QR ಕೋಡ್ ಸುರಕ್ಷತೆ. ಸ್ಕ್ಯಾನ್ ಮಾಡುವ ಮೊದಲು QR ಕೋಡ್ ಅನ್ನ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ನಂತರ ಸ್ಟಿಕ್ಕರ್ ಸಡಿಲವಾಗಿದ್ದರೆ ಅಥವಾ ಎತ್ತಿದ್ದರೆ ನಕಲಿ ಓವರ್ಲೇ ಏನು ಅಂತ ನೀವು ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಲು ಅಂತರ್ನಿರ್ಮಿತ ಕ್ಯಾಮರಾವನ್ನು ಮಾತ್ರ ಬಳಸಿ. ಅಂದ್ರೆ ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಏರುತ್ತೋ ಅದನ್ನ ಮಾತ್ರ ನೀವು ಸ್ಕ್ಯಾನ್ ಮಾಡಕ್ಕೆ ಬಳಸಿ. ಇಲ್ಲಿ ನೀವು ಎಕ್ಸ್ಟರ್ನಲ್ ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಳ್ಳೋದು ಆ್ಯಪ್ ಅದ್ಯಾವುದು ಮಾಡಕ್ಕೆ ಹೋಗಬೇಡಿ. ನಂತರ QR ಸ್ಕ್ಯಾನರ್ ಆ್ಯಪ್ಗಳನ್ನ ಎಂದಿಗೂ ಡೌನ್ಲೋಡ್ ಮಾಡಬೇಡಿ. ಅದೇ ಹೇಳಿದ್ನಲ್ಲ, ಸೊ ಇಂಟರ್ನಲ್ ಏನಾದ್ರು ಇದ್ರೆ ಮಾತ್ರ ಅದರಲ್ಲಿ ಮಾತ್ರ ಸ್ಕ್ಯಾನ್ ಮಾಡ್ಕೊಡಿ ಸ್ಕ್ಯಾನರ್ಗಳನ್ನ. ಏನಾದ್ರು ಎಕ್ಸ್ಟರ್ನಲ್ ಆಗಿ ಯಾವ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಡಿ. ದುರುದ್ದೇಶಪೂರಿತ ಆ್ಯಪ್ಗಳು ಉಚಿತ ಸ್ಕ್ಯಾನರ್ ಆ್ಯಪ್ಗಳಲ್ಲಿ ಅಡಗಿಕೊಳ್ಳುತ್ತದೆ. ಸೊ ಇದು ನೀವು ವೆರಿ ಇಂಪಾರ್ಟೆಂಟ್ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ QR ಕೋಡ್ ಸುರಕ್ಷತೆಯನ್ನು ಗಮನಿಸಬೇಕು, ಮತ್ತೆ ಫಿಶಿಂಗ್ ದಾಳಿಗಳ ಬಗ್ಗೆ ನಿಮಗೆ ಮಾಹಿತಿಗಳು ಇರಬೇಕು. ನಂತರ ಫಿಶಿಂಗ್ ಎಂದರೇನೆಂದರೆ ವಂಚಕರು ಬ್ಯಾಂಕ್, ಇ-ಕಾಮರ್ಸ್ ವೆಬ್ಸೈಟ್ ಅಥವಾ ಪರಿಚಿತ ಸಂಸ್ಥೆಗಳಂತೆ ನಟಿಸಿ ನಕಲಿ ಇಮೇಲ್ ಅಥವಾ SMS ಕಳಿಸಿ ನಿಮ್ಮ ಪಾಸ್ವರ್ಡ್, ಕ್ರೆಡಿಟ್ ಕಾರ್ಡ್ ವಿವರಗಳನ್ನು ಕದಿಯುವ ಪ್ರಕ್ರಿಯೆಗೆ ನಾವು ಫಿಶಿಂಗ್ ಅಂತ ಹೇಳ್ತೀವಿ. ಫಿಶಿಂಗ್ ಅಂದ್ರೆ ಏನಂದ್ರೆ ಇದು QR ಕೋಡ್ ಮತ್ತು ಫಿಶಿಂಗ್ಗಳ ಮಿಶ್ರಣ. ವಂಚಕರು ನಕಲಿ QR ಕೋಡ್ಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸುತ್ತಾರೆ ಅಥವಾ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಕಳುಹಿಸುತ್ತಾರೆ. ಇವುಗಳನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕಡಿತವಾಗುತ್ತದೆ. ಸೊ ಇದ್ರ ಬಗ್ಗೆ ವೆರಿ ಕೇರ್ಫುಲ್ ಆಗಿರಬೇಕು. ಬೇರೆ ಸುಮ್ಮನೆ ಮೆಸೇಜ್ ಬಂದರೆ ಬೇರೆಯವರಿಗೆ ಅವ್ರು ಫೋನ್ ಮಾಡಿ ಕೇಳಿದಾಗ ಕೊಡೋದಾಗ್ಲಿ ಅದ್ಯಾವುದನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ನಂತರ ಸಾಮಾಜಿಕ ಇಂಜಿನಿಯರಿಂಗ್ ಕೆಂಪು ಧ್ವಜಗಳು. ಇಲ್ಲಿ ನೋಡಿ ನೀವು ಗಮನಿಸ್ಬೋದು, ಕೋಡ್ ಹಗರಣ ಸನ್ನಿವೇಶ ನೋಡಿ. ಯಾರೋ ಒಬ್ಬರು ನಿಮ್ಮ ಫೋನ್ಗೆ ಕಳುಹಿಸಲಾದ 6 ಅಂಕೆಯ ಸಂಖ್ಯೆಯನ್ನು ಕೇಳಲು ಕರೆ ಮಾಡುತ್ತಾರೆ ಅಥವಾ ಸಂದೇಶ ಕಳುಹಿಸುತ್ತಾರೆ. ಇದು ಒಂದು ಹಗರಣವಾಗಬಹುದು. ಫೋನ್ ಸ್ಥಗಿತಗೊಳಿಸಿ ಸಂದೇಶ ಅಳಿಸಿ ಮೇಲ್ವಿಚಾರಕರಿಗೆ ವರದಿ ಮಾಡಿ. ಈ ತರ ನಿಮ್ಗೆ ಏನಾದರೂ ಗಮನಕ್ಕೆ ಬಂದ್ರೆ. ನಂತರ ಇಲ್ಲಿ ನಕಲಿ ಮೇಲ್ವಿಚಾರಕ ಏನಂದ್ರೆ ನೋಡಿ, ಸನ್ನಿವೇಶ ತುರ್ತು SMS ನಲ್ಲಿ ರುಜುವಾತುಗಳನ್ನು ತಕ್ಷಣ ನವೀಕರಿಸಿ. ನಿಮ್ಮ ಮೇಲ್ವಿಚಾರಕರು ಎಂದಿಗೂ ಈ ರೀತಿ ಸಂವಹನ ನಡೆಸುವುದಿಲ್ಲ, ನಿರ್ಲಕ್ಷಿಸಿ. ಈ ಥರ ಏನಾರು ಬಂದರೆ ನಿಮ್ಮ ಮೇಲ್ವಿಚಾರಕರೇ ತಿಳಿದಿರುವ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಅದನ್ನು ಪರಿಶೀಲನೆಯನ್ನು ಮಾಡಿ. ನಂತರ ಇಲ್ಲಿ ಹ್ಯಾಂಡ್ ಆಫ್ ಅಂತ ಬರುತ್ತೆ. ಸನ್ನಿವೇಶ ಏನಂದರೆ ಸಮೀಕ್ಷೆಯಲ್ಲಿ ಭಾಗವಹಿಸುವವರು ನಿಮ್ಮ ಫೋನ್ನಲ್ಲಿ ಏನನ್ನಾದರೂ ಪರಿಶೀಲಿಸಲು ಕಳಿಸುತ್ತಾರೆ. ನಿಮ್ಮ ಮೊಬೈಲ್ ಸಾಧನವನ್ನು ಯಾರಿಗೂ ನೀವು ಹಸ್ತಾಂತರಿಸಬೇಡಿ, ನಯವಾಗಿ ನಿರಾಕರಿಸಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ನಂತರ ಬಂದರೆ ನೀತಿಶಾಸ್ತ್ರ ಮತ್ತು ಗೌಪ್ಯತೆ. ಮೊದಲಿಗೆ ನೋಡಿ, ಫೋನ್ ಅಥವಾ ಸಾಧನ ಕಳೆದು ಹೋದ ಬಗ್ಗೆ ತ್ವರಿತವಾಗಿ ವರದಿ ಮಾಡಿ. ಯಾರಿಗೆ ವರದಿ ಮಾಡಬೇಕು? ಅಧಿಕಾರಿಗಳಿಗೆ ವರದಿ ಮಾಡಿ. ನಂತರ ಮನೆಪಟ್ಟಿ ಕಾರ್ಯಾಚರಣಾ ಆ್ಯಪ್ ಅನ್ನು ಮರು ನೋಂದಾಯಿಸಬೇಕಾಗುತ್ತೆ. ನಂತರ ಮಾಹಿತಿಗಳ ದುರುಪಯೋಗವನ್ನು ಇದು ತಡೆಯುತ್ತೆ. ನಂತರ ನಾಗರಿಕರ ಮಾಹಿತಿಗಳನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮ ಸಾಧನವನ್ನು ಕೂಡ ಇದು ರಕ್ಷಿಸುತ್ತೆ. ಸೊ ವೆರಿ ಇಂಪಾರ್ಟೆಂಟು. IMEI ನಂಬರನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಮೊಬೈಲ್ ಸಂಖ್ಯೆ ಅಥವಾ ಸಿಮ್ ಕಳೆದು ಹೋದರೆ ಏನು ಮಾಡಬೇಕು? ಮತ್ತೆ ಹಾಗೆ ಅಧಿಕಾರಿಗಳಿಗೆ ನೀವು ರಿಪೋರ್ಟ್ ಮಾಡಬೇಕು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಪೋರ್ಟಲ್ ತಕ್ಷಣ ಬದಲಾಯಿಸಬೇಕಾಗುತ್ತೆ. ಸೊ ನಿಮ್ಮ ವಿಚಾರಕರಿಗೆ ನೀವು ಹೇಳಿದ್ರೆ ಅವರು ಚಾರ್ಜ್ ಅಧಿಕಾರಿಗಳಿಗೆ ಹೇಳಿ ಅದನ್ನು ಬದಲಾಯಿಸ್ತಾರೆ. ಮಾಹಿತಿಗಳ ದುರುಪಯೋಗವನ್ನು ತಡೆಯಿರಿ. ನಂತರ ಬಂದರೆ ವೈಯಕ್ತಿಕ ಸಿಂಕ್ ಇಲ್ಲ. ಮಾಹಿತಿಗಳನ್ನು ಎಂದಿಗೂ ಇಲ್ಲಿಗೆ ಕಳಿಸಬೇಡಿ. ಅಂದರೆ ನೀವು ಗಣತಿಯನ್ನು ಮಾಡಬೇಕಾದ್ರೆ ಏನು ಮಾಹಿತಿ ಇರುತ್ತೆ ಅದನ್ನು ಎಲ್ಲೂ ಕೂಡ ನೀವು ಗೂಗಲ್ ಡ್ರೈವಲ್ಲಿ ಸೇವ್ ಮಾಡೋದಾಗಲಿ, iCloudಲ್ಲಿ, ಒನ್ ಡ್ರೈವಲ್ಲಿ ಆಗಲಿ ಅಥವಾ ಯಾವುದೇ ನಿಮ್ಮ ವೈಯಕ್ತಿಕವೇನಾದ್ರು ಕ್ಲೌಡ್ಗಳಿದ್ರೆ ಅಲ್ಲೆಲ್ಲೂ ಕೂಡ ನೀವು ಸೇವ್ ಮಾಡಬೇಡಿ. ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಸರ್ವರ್ಗೆ ಮಾತ್ರ ಸಿಂಕ್ ಮಾಡಿ. ನಿಮಗೆ ಯಾವುದು HLO ಆ್ಯಪ್ ಬರುತ್ತೆ ಅಲ್ಲಿ ಮಾತ್ರ ಸಿಂಕ್ ಮಾಡಿ, ಬೇರೆ ಎಲ್ಲೂ ಕೂಡ ಸಿಂಕ್ ಮಾಡಬೇಡಿ. ಸೊ ನಂತರ ಬಂದರೆ ಅನಾಮಧೇಯತೆಯ ವಿಷಯಗಳು. ಎಂದಿಗೂ ಛಾಯಾಚಿತ್ರವನ್ನು ತೆಗೆಯಬೇಡಿ. ಅಂದರೆ ಯಾವುದನ್ನ? ಮನೆ ಸಂಖ್ಯೆಗಳದ್ದು ಮತ್ತು ಗುರುತಿನ ಚೀಟಿಗಳು ಅಥವಾ ದಾಖಲೆಗಳನ್ನು, ಮುಖಗಳನ್ನು, ಯಾವುದೇ ಮಾಹಿತಿಗಳನ್ನು ನೀವು ಇಲ್ಲಿ ಫೋಟೋಗಳನ್ನು ತೆಗಿಬೇಡಿ. ಗೌಪ್ಯತೆಯನ್ನು ಗೌರವಿಸಿ, ಅಗತ್ಯ ಇರೋದನ್ನು ಮಾತ್ರ ಸಂಗ್ರಹಿಸಿ. ನಂತರ ಇಲ್ಲಿ ನೆನಪಿನಲ್ಲಿಡಬೇಕಾದ ಪ್ರಮುಖ ಅಂಶಗಳು. ನಿಮ್ಮ ಫೋನು ನೀವೇ ಜವಾಬ್ದಾರಿ. ನೀವು ಫೋನ್ ಕಳ್ಕೊಂಡ್ರಿ ಅಂದ್ಬಿಟ್ಟು ನಿಮಗೆ ಇಲ್ಲಿ ಮೇಲ್ವಿಚಾರ ತಿಳಿಸಿದ್ರೆ ಅವರು ಗೌಪ್ಯತೆಯನ್ನು ಕಾಪಾಡೋಕ್ಕೆ ಅವ್ರು ಏನು ಡಿಸಿಷನ್ ತಗೋಬೇಕು ಅದನ್ನು ತಗೊಳ್ತಾರೆ, ಆ್ಯಕ್ಷನ್ ತಗೊಳ್ತಾರೆ. ಅದ್ಬಿಟ್ಟು ನಿಮಗೆ ಮೊಬೈಲ್ ಕೇಳಿದ್ರೆ ಅವರು ಕೊಡ್ಸೋಕ್ಕೆ ಆಗಲ್ಲ. ನಂತರ ಘಟನೆಗಳನ್ನು ತಕ್ಷಣ ವರದಿ ಮಾಡಿ. ನಂತರ ರುಜುವಾತುಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ.
ನಿಮ್ಮ IMEI ಅನ್ನು ಗುರುತು ಮಾಡಿಕೊಳ್ಳಿ. ನಿಮ್ಮ ಸಾಧನವನ್ನು ಲಾಕ್ ಮಾಡಿ ಪ್ರತಿ ಟೈಮು ಪಾಸ್ವರ್ಡ್ ಇಡೋದಾಗಲಿ ಅಥವಾ ನಿಮಗೆ ಯಾವುದು ಸೆಕ್ಯೂರ್ ಅನಿಸುತ್ತೋ ಸೆಕ್ಯೂರ್ ಆಗಿ ಪಾಸ್ವರ್ಡನ್ನು ಇಟ್ಕೊಳ್ಳಿ. ನಂತರ ಸಾರ್ವಜನಿಕ ನೆಟ್ವರ್ಕ್ಗಳನ್ನು ಉಪಯೋಗಿಸಬೇಡಿ. ಕಳೆದು ಹೋದ ಅಥವಾ ಕಳೆದುವಾದದ್ದನ್ನು ತ್ವರಿತವಾಗಿ ವರದಿ ಮಾಡಿ. ವೆರಿ ಇಂಪಾರ್ಟೆಂಟಲ್ಲಿ ನೀವು ಗಮನಿಸಬೇಕಾದ ಅಂಶಗಳು. ನಂತರ ಬಂದರೆ ಇಲ್ಲಿ ತುರ್ತು ಸಂಪರ್ಕಗಳು ಮತ್ತು ಉಲ್ಲೇಖ. ನೀವು ಒಂದು ಸ್ಲಿಪ್ಪಲ್ಲಿ ನಿಮ್ಮ ಮೇಲ್ವಿಚಾರಕರ ಹೆಸರು ಮತ್ತು ದೂರವಾಣಿ, ನಂತರ IT ಬೆಂಬಲದ ತಂಡ ಮತ್ತು ವಾಟ್ಸಪ್ ಮತ್ತು ಇಮೇಲ್ ಅವ್ರದನ್ನು ಬರೆದಿಟ್ಕೊಳ್ಳಿ. ನಂತರ IME ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಫೋನ್ನಲ್ಲಿ *#06# ನೀವು ಡಯಲ್ ಮಾಡಿದ್ರೆ ನಿಮಗೆ IMEI ನಂಬರು ಸಿಗ್ತಾ ಹೋಗುತ್ತೆ. ನಂತರ ಬಂದರೆ ಮೊಬೈಲ್ ಮತ್ತು ವೆಬ್ ಆ್ಯಪ್ಗಳಲ್ಲಿ ಸಮಸ್ಯೆಗಳ ನಿರ್ವಹಣೆ. ನೀವು ಆ್ಯಪನ್ನು ತೆಗೆದು ಹಾಕಿದರೆ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೊಬೈಲ್ನಲ್ಲಿರುವ ಮಾಹಿತಿಗಳು ಸುರಕ್ಷಿತವಾಗಿರುತ್ತವೆ. ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿದ್ರೆ ನೀವು ಸಿಂಕ್ ಆಗದ ಮೊಬೈಲ್ ಆ್ಯಪ್ನಲ್ಲಿರೋ ಮಾಹಿತಿಗಳು ಮಾತ್ರ ಕಳೆದೋಗ್ತವೆ. ನೀವು ಅನ್ಇನ್ಸ್ಟಾಲ್ ಮಾಡಿದಾಗ ಯಾವ ಮಾಹಿತಿಗಳನ್ನ ನೀವು ಸಿಂಕ್ ಮಾಡಿರಲ್ವೋ ಗಣತಿ ಮಾಡಿ ಅವು ಅಲ್ಲಿ ಏನಾಗುತ್ತೆ ಲಾಸ್ಟ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟು, ಪ್ರತಿ ಟೈಮು ಸಿಂಕ್ ಮಾಡಿ. ಯಾವುದೇ ಸಮಯದಲ್ಲಿ ಸರ್ವರ್ ದೋಷ ಸಂಭವಿಸಿದಲ್ಲಿ ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ, ಅದು ಬಗೆಹರಿಯುತ್ತದೆ. ಆ ಸಂದರ್ಭದಲ್ಲಿ ಭಯ ಪಡಬೇಡಿ. ಆ್ಯಪ್ ಆಫ್ಲೈನ್ ಅಪ್ಲಿಕೇಶನ್ ಆಗಿರುವುದರಿಂದ ನೀವು ಮಾಹಿತಿಗಳನ್ನು ನಮೂದು ಮಾಡುವುದನ್ನು ಮುಂದುವರಿಸಬಹುದು. ಸರ್ವರ್ ದೋಷ ಪರಿಹಾರವಾದ ನಂತರ ನೀವು ಸಿಂಕ್ ಮಾಡಬಹುದು. ಭಯಭೀತರಾಗಿ ಮೊಬೈಲ್ ಆ್ಯಪನ್ನು ತೆಗೆದು ಹಾಕಬೇಡಿ. ಯಾವುದೇ ಕಾರಣಕ್ಕೂ ಏನಾದರೂ ಆ್ಯಪು ಸ್ಲೋ ಆಯಿತು ಅಥವಾ ನೆಟ್ವರ್ಕ್ ಇಲ್ಲ ಅಂತ ನೀವು ಅನ್ಇನ್ಸ್ಟಾಲ್ ಮಾಡೋದೆಲ್ಲ ಮಾಡಬೇಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಒಂದು 10 ಮನೆ ಮಾಡಿರ್ತೀರ, ಇನ್ನೂ ಸಿಂಕ್ ಮಾಡಿರಲ್ಲ. ಈಗ 11ನೇ ಮನೆ ಮಾಡೋಕ್ಕೋಗಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಏನಾದ್ರು ಸ್ಲೋ ಆಯಿತು ಅಂದರೆ ನೀವು ಅನ್ಇನ್ಸ್ಟಾಲ್ ಮಾಡಿದ್ರೆ ಏನಾಯಿತು, ಸಿಂಕ್ ಮಾಡಿಲ್ದಿರೋ ಮಾಹಿತಿ ಏನಾಗುತ್ತೆ ಹೊರಟೋಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆಯಿಂದ ಕಾಯಿರಿ. ನಂತರ ನಿಜವಾದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಮೊಬೈಲ್ ಆ್ಯಪ್ನಲ್ಲಿ ಬರುವ ದೋಷ ಸಂದೇಶಗಳನ್ನು ಎಚ್ಚರಿಕೆಯಿಂದ ಓದಿ. ದೋಷ ಸಂದೇಶಗಳು ಸ್ವಯಂ ವಿವರಣಾತ್ಮಕ ಸ್ವರೂಪದಲ್ಲಿ ಇರುತ್ತವೆ. ಅಂದರೆ ಇಲ್ಲಿ ಫೇಕ್ ಮೆಸೇಜ್ಗಳೆಲ್ಲ ಬಂದರೆ ಸ್ವಲ್ಪ ನೀವು ಓದ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸ್ಪ್ಯಾಮ್ ಮೆಸೇಜ್ ಅಂತ ನಿಮಗೆ ಗೊತ್ತಾದರೆ ಅದನ್ನು ನೀವೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಂತರ ಯಾವುದೇ ಮನೆಪಟ್ಟಿ ಬ್ಲಾಕ್ಗಳು ಹಂಚಿಕೆಯಾಗಿಲ್ಲ ಎಂಬ ಸಂದೇಶ ಬಂದರೆ ಈ ಬಳಕೆದಾರರಿಗೆ ಯಾವುದೇ ಮನೆಪಟ್ಟಿ ಬ್ಲಾಕ್ಗಳು ಹಂಚಿಕೆಯಾಗಿಲ್ಲ ಎಂದರ್ಥ. ನೀವು ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕಿಸಿ ಮತ್ತು ಮನೆಪಟ್ಟಿ ಬ್ಲಾಕ್ಗಳ ಹಂಚಿಕೆ ದೃಢೀಕರಣ ನಂತರ ರಿಫ್ರೆಶ್ ಮಾಡಿ. ಏನಾದರೂ ನಿಮ್ಗೆ ಹಂಚಿಕೆ ಆಗಿಲ್ಲ ಅಂತ ಮೆಸೇಜ್ ಬಂದರೆ ಹಂಚಿಕೆ ಆಗಿರಲ್ಲ, ನೀವು ಚಾರ್ಜ್ ಅಧಿಕಾರಿಗಳನ್ನು ಸಂಪರ್ಕವನ್ನು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ತರಬೇತಿ ಉದ್ದೇಶಕ್ಕಾಗಿ ಪ್ರತ್ಯೇಕ ಮೊಬೈಲ್ ಆ್ಯಪನ್ನು ಒದಗಿಸಲಾಗುವುದು. ಇದು ನಿಜವಾದ ಕಾರ್ಯಾಚರಣೆಗಳ ಪ್ರಾರಂಭದ ದಿನಾಂಕದವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಅಂದರೆ ನಿಮಗೆ ಟೆಸ್ಟಿಂಗಿಗೆ ಬೇರೆ ಆ್ಯಪನ್ನು ಒದಗಿಸ್ತಿರ್ತಾರೆ, ಅದನ್ನು ನೀವು ಏನು ಮಾಡ್ಬೋದು, ಡೇಟು ಯಾವಾಗ ಜನಗಣತಿ ಶುರು ಆಗುತ್ತೋ ಅಲ್ಲಿವರೆಗೂ ಮಾತ್ರ ಕಾರ್ಯವನ್ನು ನಿರ್ವಹಿಸಬಹುದು. ನಂತರ ಬಂದರೆ ನಿಜವಾದ ಮನೆಪಟ್ಟಿ ಕಾರ್ಯಾಚರಣೆಗಳಿಗಾಗಿ ಆ್ಯಪನ್ನು ಸ್ಟೋರ್ಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತದೆ. ಇದು ನಿಜವಾದ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಾರಂಭವಾದ ನಂತರವೇ ಕಾರ್ಯನಿರ್ವಹಿಸುತ್ತದೆ. ನಿಜವಾದ ಮನೆಪಟ್ಟಿ ಕಾರ್ಯಾಚರಣೆಗೆ ಅಂದರೆ ಯಾವಾಗ 16 ತಾರೀಕಿಂದ ಶುರು ಆಗುತ್ತಾರೆ ಜನಗಣತಿ, ಅದಕ್ಕೆ ಪ್ರತ್ಯೇಕದ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಬಿಡ್ತಾರೆ. ಅದನ್ನು ನೀವು ಆವಾಗಲೇ ಅದು 16 ತಾರೀಕಿಂದ ಕಾರ್ಯನಿರ್ವಹಿಸುತ್ತೆ. ಮುಂಚೆ ಯಾವುದೇ ಬಿಟ್ಟಿದ್ರು ಅದು ಟೆಸ್ಟಿಂಗ್ ಆ್ಯಪ್ ಆಗಿರುತ್ತೆ. ನಂತರ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲ ಗಣತಿದಾರರು ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಾರಂಭವಾದ ದಿನದಂದು ಮಾತ್ರ ನಿಜವಾದ ಆ್ಯಪನ್ನು ಸ್ಥಾಪಿಸಲು ಹೇಳಿ. ಉತ್ತಮ ನೆಟ್ವರ್ಕ್ ಸಂಪರ್ಕದಲ್ಲಿ ಆ್ಯಪನ್ನು ಸ್ಥಾಪಿಸಿ ಮತ್ತು ನಂತರ ಕ್ಷೇತ್ರ ಕಾರ್ಯಾಚರಣೆಗಳಿಗೆ ಮುಂದುವರಿಸಿ. ಇಲ್ಲಿ ಆ್ಯಪು ಅಧಿಕೃತವಾಗಿ ಅವತ್ತೇ ಬಿಡ್ತಾರೆ, ಅದನ್ನು ನೀವು ಆವಾಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಎಲ್ಲಿ ನೆಟ್ವರ್ಕ್ ಇರುತ್ತೋ ಅಲ್ಲಿ ಇನ್ಸ್ಟಾಲ್ ಮಾಡಿಕೊಡು, ನಂತರ ಕಾರ್ಯನಿರ್ವಹಿಸೋಕ್ಕೆ ಪ್ರಯತ್ನವನ್ನು ಮಾಡಿ. ನಂತರ ಯಾವುದೇ ಸಂದರ್ಭದಲ್ಲಿ ಸ್ವಯಂ ಗಣತಿ ID ಹೊಂದಿಕೆಯಾಗದಿದ್ದರೆ ಸಾಧ್ಯವಾದರೆ ಸ್ವಯಂ ಗಣತಿ ಮಾಹಿತಿಗಳನ್ನು ಪಡೆಯಲು ನೀವು ರಿಫ್ರೆಶ್ ಮಾಡಬಹುದು. ಇಲ್ಲದಿದ್ದರೆ ಹೊಸ ಮಾಹಿತಿಗಳ ನಮೂದಿಗೆ ಮುಂದುವರಿಯಿರಿ. ಏನಾದರೂ ನೀವು ಗಣತಿಗೆ ಹೋದಾಗ ಸ್ವಯಂ ಗಣತಿ ID ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನೀವು ಮತ್ತೆ ರಿಫ್ರೆಶನ್ನು ಕೊಟ್ಟರೆ ಸರಿ ಹೋಗುತ್ತೆ. ನಂತರ ಇಲ್ಲಿ ಮನೆಪಟ್ಟಿ ಕಾರ್ಯಾಚರಣೆಗಳ ಮೊಬೈಲ್ ಆ್ಯಪ್ನಲ್ಲಿ ಏನನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಒಂದೇ ಸಾಧನದಲ್ಲಿ ಮಾತ್ರ ಬಳಸಿ
ಮೊದಲ ಬಾರಿಗೆ ನೋಂದಾಯಿಸಲಾದ ಸಾಧನದಲ್ಲಿಯೇ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಅಂದರೆ ನೀವು ಇಲ್ಲಿ ಡಿವೈಸನ್ನು ಚೇಂಜ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ನಿಮಗೆ ನಿಯೋಜಿಸಲಾದ ಗಣತಿ ಬ್ಲಾಕನ್ನು ಮಾತ್ರ ಪರಿಶೀಲಿಸಿ ಮತ್ತು ಮುಂದುವರಿಸಿ. ನಿಮಗೆ ನಿಯೋಜನೆ ಮೆಸೇಜ್ ಬಂದಿರುತ್ತೆ ಯಾವ ಬ್ಲಾಕ್ ಅಂತ, ಅದನ್ನು ಒಂದ್ಸಲಿ ವೆರಿಫೈ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡಿ. ನಂತರ ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ನಲ್ಲಿ ನಿಯೋಜಿಸಲಾದ ಎಲ್ಲ ಮನೆಪಟ್ಟಿ ಬ್ಲಾಕ್ಗಳನ್ನು ಪರಿಶೀಲಿಸಿ. ಸ್ಥಳದ ವಿವರಗಳು ಸರಿಯಾಗಿದ್ದರೆ ಮಾತ್ರ ಮುಂದುವರಿಯಿರಿ. ಸ್ಥಳದ ವಿವರಗಳು ಸರಿಯಾಗಿದ್ದರೆ ಮಾತ್ರ ಮುಂದುವರಿಯಿರಿ. ನಿಮ್ಮ ಬ್ಲಾಕ್ಗೆ ಮತ್ತೆ ಸ್ಥಳಕ್ಕೆ ಅದು ವೆರಿಫೈ ಆದರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ನಿಮ್ಮ ಮೇಲ್ ಅಧಿಕಾರಿಗಳಿಗೆ ಅಥವಾ ಮೇಲ್ವಿಚಾರಕರಿಗೆ ಅದನ್ನು ರಿಪೋರ್ಟ್ ಮಾಡಿ. ನಂತರ ಮನೆಪಟ್ಟಿ ಬ್ಲಾಕ್ಗಳ ಹಂಚಿಕೆಯ ನಂತರವೇ ಸಾಧನವನ್ನು ನೋಂದಾಯಿಸಿ. ಯಾವಾಗ ನಿಮಗೆ ಮನೆಪಟ್ಟಿ ಬ್ಲಾಕ್ ಸಿಗುತ್ತೋ ಆವಾಗಲೇ ನೀವು ನಿಮ್ಮ HLO ಆ್ಯಪನ್ನು ಕಂಟಿನ್ಯೂ ಮಾಡಿ ಅದನ್ನು ನೋಂದಣಿ ಮಾಡಿ, ರಿಜಿಸ್ಟರ್ ಮಾಡಿ ಅಂತ ಹೇಳ್ತಿದ್ದಾರೆ. ನಂತರ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ಎಣಿಕೆ ಐಡಿಗಳನ್ನು ಪಡೆಯಲು ಮನೆಪಟ್ಟಿ ಕಾರ್ಯಾಚರಣೆ ಮೂಲಕ ಮನೆಪಟ್ಟಿ ಕಾರ್ಯಾಚರಣೆಯ ಮೊದಲ ದಿನದಂದು ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಇಲ್ಲಿ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ಎಣಿಕೆ ಐಡಿಗಳನ್ನು ಇಲ್ಲಿ ನಿಮ್ಮ ಬ್ಲಾಕಲ್ಲಿ ಯಾರ್ಯಾರು ಸ್ವಯಂ ಗಣತಿಯನ್ನು ಮಾಡ್ಕೊಂಡಿರ್ತಾರೋ ಅವರ ಸ್ವಯಂ ಗಣತಿ ID SE ID ಇಲ್ಲಿ ನಿಮ್ಮ HLO ಆ್ಯಪ್ನಲ್ಲಿ ಬರುತ್ತೆ. ನೀವು ಯಾವಾಗ ರಿಜಿಸ್ಟರ್ ಲಾಗಿನ್ ಆಗ್ತೀರಾ ಅವಾಗಲ್ಲಿ ರಿಫ್ರೆಶ್ ಅನ್ನೋ ಆಪ್ಷನ್ ಇರುತ್ತೆ. ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಯಂ ಗಣತಿ ಐಡಿಗಳು ಸಿಗುತ್ತೆ. ನಂತರ ಮಾಹಿತಿಗಳ ನಷ್ಟವನ್ನು ತಡೆಗಟ್ಟಲು ಪ್ರತಿ 10 ರಿಂದ 15 ದಾಖಲೆ ನಂತರ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿ. ಅದನ್ನು ನೆನಪಿಸಲು ಎಚ್ಚರಿಕೆ ಸಂದೇಶವು ಪಾಪಪ್ ಆಗುತ್ತದೆ. ಅಂದರೆ ಇಲ್ಲಿ ಮಾಹಿತಿಗಳ ನಷ್ಟ, ನೀವು ಗಣತಿ 10-15 ಮನೆ ಮಾಡಿರ್ತೀರ, ಅದನ್ನು ನೀವು ಕರೆಕ್ಟಾಗಿ ಸ್ಟೋರ್ ಮಾಡಬೇಕು. ಏನೋ ಮಾಹಿತಿ ಕಳವಾಗಬಾರ್ದು ಅಥವಾ ಏನಾದರೂ ಇಲ್ಲಿ ಮೊಬೈಲು ಸ್ವಿಚ್ ಆಫ್ ಆಗೋದು ಅಥವಾ ಏನಾರು ಆಗೋದು ಆಯಿತು, ಆವಾಗ ನಿಮ್ಮ ಮಾಹಿತಿಗಳು ಏನು ಗಣತಿಯನ್ನು ಮಾಡಿರ್ತೀರ ಅದು ಕಳೆದೋಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಿ, ಅವಾಗವಾಗ ನೀವು ಸಿಂಕನ್ನು ಮಾಡಿ. ಯಾವುದೇ ಮರು ಕೆಲಸ ನಡೆಯದಂತೆ ಮಾಹಿತಿಗಳನ್ನು ನಮೂದನ್ನು ಎಚ್ಚರಿಕೆಯಿಂದ ಮಾಡಿ. ಮತ್ತೆ ಕೆಲಸ ಮಾಡೋದನ್ನು ನೀವು ಅವಾಯ್ಡ್ ಮಾಡೋಕ್ಕೆ ನೀವು ವೆರಿ ಇಂಪಾರ್ಟೆಂಟಾಗಿ ನೀವು ಇಲ್ಲಿ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ. ಸಿಂಕನ್ನು ಮಾಡೋದನ್ನು ಆವಾಗವಾಗ ಮರಿಬೇಡಿ. ನಂತರ ಬಂದರೆ ನಿಮ್ಮ ಬಳಕೆದಾರರ ID ಮತ್ತು OTPಯನ್ನು ಸುರಕ್ಷಿತವಾಗಿರಿಸಿ. ನಿಮ್ಮ ಮೊಬೈಲ್ ಸಾಧನವನ್ನು ಅನಧಿಕೃತ ವ್ಯಕ್ತಿಗಳಿಂದ ದೂರವಿಡಿ. ನಂತರ ಬಂದರೆ ನಿಮ್ಮ ಬಳಕೆದಾರ ID ಮತ್ತು OTPಯನ್ನು ಸುರಕ್ಷಿತವಾಗಿರಿಸಿ. ನಿಮ್ಮ ಮೊಬೈಲ್ ಸಾಧನವನ್ನು ಅನಧಿಕೃತ ವ್ಯಕ್ತಿಗಳಿಂದ ದೂರವಿಡಿ. ನಂತರ ಬಂದರೆ ಅವಶ್ಯಕತೆಯ ಪ್ರಕಾರ ಸಿಂಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ ಮತ್ತು ಅಂತಿಮವಾಗಿ ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಎಂದು ಗುರುತಿಸಿ. ಇಲ್ಲಿ ನೋಡಿ, ಮೊದಲ ಬಾರಿಗೆ ಜನಗಣತಿ ಮನೆಗಳು ಮತ್ತು ಕಟ್ಟಡಗಳ ನಿರೀಕ್ಷೆ ಸಂಖ್ಯೆಯನ್ನು ಎಚ್ಚರಿಕೆಯಿಂದ ನಮೂದಿಸಿ. ನೀವು ಮೊದಲು ಮ್ಯಾಪ್ ಮಾಡಿ ನಿಮಗೆ ಎಷ್ಟು ಕಟ್ಟಡಗಳಿದೆ, ಎಷ್ಟು ಜನಗಣತಿ ಮನೆಗಳಿದೆ ಅಂತ ನಿಮ್ಮ ಮ್ಯಾಪ್ ಮಾಡಿದಲ್ಲಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಅದನ್ನು ಕರೆಕ್ಟಾಗಿ ನೀವು ನಮೂದಿಸಬೇಕಾಗತ್ತೆ. ಅಗತ್ಯವಿದ್ದರೆ ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆ ಮೊಬೈಲ್ ಆ್ಯಪ್ನಲ್ಲಿ ಪಾಸ್ವರ್ಡನ್ನು ಬದಲಾಯಿಸಿ. ಅಂದರೆ ಅಗತ್ಯ ಏನಾರು ಇದ್ದರೆ ನಿಮ್ಮ ಏನು ಪಾಸ್ವರ್ಡನ್ನು ನೀವು ಮೊಬೈಲ್ ಆ್ಯಪಿಗೆ ಕೊಟ್ಟಿರ್ತ ಅದನ್ನು ಬದಲಾಯಿಸಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ ನೋಂದಣಿ ಮಾಡುವಾಗ ಭಾಷೆಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಆ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿ. ಒಂದು ಸಲ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಲ್ಯಾಂಗ್ವೇಜನ್ನು ನೆಕ್ಸ್ಟು ನೀವು ಮತ್ತೆ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟು, ನೀವು ಯಾವಾಗ ರಿಜಿಸ್ಟರ್ ಆಗಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಿರ್ತೀರೋ ಅದೇ ಫೈನಲ್ ಆಗಿರುತ್ತೆ. ನಂತರ ಬಂದರೆ ಇಲ್ಲಿ ಹೊಸ ಮನೆಪಟ್ಟಿ ಬ್ಲಾಕ್ಗಳು ಸ್ವಯಂ ಗಣತಿ ಐಡಿಗಳನ್ನು ಡೌನ್ಲೋಡ್ ಮಾಡಲು ಯಾವುದೇ ಸಮಯದಲ್ಲಿ ರಿಫ್ರೆಶ್ ಬಟನನ್ನು ಬಳಸಿ. ನಿಮಗೆ ಸ್ವಯಂ ಅಂದರೆ SE ಐಡಿಗಳು ಬೇಕು ಅಂದರೆ, SE ID ಅಂದರೆ ಸ್ವಯಂ ಗಣತಿ ಐಡಿಗಳು ಬೇಕು ಅಂದರೆ ನೀವು ನಿಮ್ಮ ಆ್ಯಪನ್ನು ಓಪನ್ ಮಾಡಾಗ ರಿಫ್ರೆಶ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ನಂತರ ಮೊಬೈಲ್ ಸಾಧನ ಕಳೆದು ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕಳೆದು ಹೋಗಿಲ್ಲ ಅಂದರೆ ನೀವು ಮತ್ತೆ ಹೊಸ ಡಿವೈಸಲ್ಲಿ ಏನು ಮಾಡ್ಬೋದು, ಅಲ್ಲಿ ನೋಂದಾವಣಿಯನ್ನು ಮಾಡ್ಬೋದು. ನಂತರ ನಿಮ್ಮ ಸಿಮ್ ಅಥವಾ ಮೊಬೈಲ್ ಸಂಖ್ಯೆ ಕಳೆದು ಹೋದರೆ ತಕ್ಷಣ ನಿಮ್ಮ ಚಾರ್ಜ್ ಅಧಿಕಾರಿನ ಸಂಪರ್ಕಿಸಿ ಮತ್ತು ಅಲ್ಲಿ ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ನಂತರ ಬಂದರೆ ಇಲ್ಲಿ ಮನೆಪಟ್ಟಿ ಕಾರ್ಯಾಚರಣೆಗಳ ಮೊಬೈಲ್ ಆ್ಯಪ್ನಲ್ಲಿ ಮಾಡಬಾರದ ಕೆಲಸಗಳು. ಇಲ್ಲಿ ನೋಡಿ, ಈ ಆ್ಯಪ್ ಬಳಸಲು ಅಪ್ಲಿಕೇಶನ್ ಕ್ಲೋನಿಂಗ್ ಅಥವಾ ಪ್ಯಾರಲಲ್ ಸ್ಪೇಸ್ಗಳು ಅಥವಾ ಡ್ಯುಯಲ್ ಆ್ಯಪ್ಗಳನ್ನು ಬಳಸಬೇಡಿ. ನೀವು ಡ್ಯುಯಲ್ ಆ್ಯಪ್ಗಳನ್ನು ಬಳಸಬೇಡಿ. ಇದು ಕಾನೂನು ಬಾಹಿರ ಮತ್ತು ಸುರಕ್ಷಿತವಲ್ಲ. ಅಲ್ಲದೆ ಈ ತಂತ್ರದೊಂದಿಗೆ ಮಾಹಿತಿಗಳನ್ನು ಸಿಂಕ್ ಮಾಡಲು ಆಗಲ್ಲ. ನೀವು ಮತ್ತೆ ಕೆಲಸವನ್ನು ಮಾಡಬೇಕಾಗುತ್ತೆ. ನೀವು ಡ್ಯುಯಲ್ ಆ್ಯಪ್ ಬಳಸಿದ್ರೆ ನೀವು ಮಾಡಿದ ಮಾಹಿತಿಗಳು ಯಾವುದು ಅಲ್ಲಿ ಸೇವ್ ಆಗಲ್ಲ, ಸಿಂಕ್ ಆಗಲ್ಲ. ಸೊ ಒಂದು ಆ್ಯಪನ್ನು ಇಟ್ಕೊಂಡು ಒಂದು ಆ್ಯಪನ್ನು ಬಳಸ್ಕೊಳ್ಳಿ. ನಂತರ ತಪ್ಪಾದ ಸ್ಥಳ ನಿರ್ದಿಷ್ಟ ಅಥವಾ ಖಾಲಿ ಸ್ಥಳದ ಸಂಖ್ಯೆಗಳೊಂದಿಗೆ ಮುಂದುವರಿಯಬೇಡಿ. ಅಂಥ ಸಂದರ್ಭದಲ್ಲಿ ಆ್ಯಪನ್ನು ರಿಫ್ರೆಶ್ ಮಾಡಿ. ತಪ್ಪಾದ ಸ್ಥಳ ನಿರ್ದಿಷ್ಟ ಅಥವಾ
ಖಾಲಿ ಸ್ಥಳದ ಸಂಖ್ಯೆಯೊಂದಿಗೆ ಮುಂದುವರಿಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಆ ಟೈಮಲ್ಲಿ ಆ್ಯಪನ್ನು ರಿಫ್ರೆಶ್ ಮಾಡಿ. ನಂತರ ಮೊಬೈಲ್ ಸಾಧನವನ್ನು ಅನಗತ್ಯವಾಗಿ ಬದಲಾಯಿಸಬೇಡಿ. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಬದಲಾಯಿಸಿ. ಯಾಕಂದರೆ ಬದಲಾಯಿಸೋದ್ರಿಂದ ನೀವು ಏನು ಜನಗಣತಿ ಮಾಡ್ತೀರಾ ಅದೇನಾದ್ರು ಮಾಹಿತಿಗಳು ಕಳೆದೋದ್ರೆ ಮತ್ತೆ ನೀವು ಹೊಸದಾಗಿ ಮಾಡಬೇಕಾಗುತ್ತೆ. ನಂತರ ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯಲ್ಲಿ ಮನೆಪಟ್ಟಿ ಬ್ಲಾಕ್ಗಳನ್ನು ಹಂಚಿಕೆ ಮಾಡದ ಹೊರತು ಸಾಧನವನ್ನು ನೋಂದಾಯಿಸಲು ಪ್ರಯತ್ನಿಸಬೇಡಿ. ನಂತರ ಜನಗಣತಿ ಕೆಲಸ ಸಮಯದಲ್ಲಿ ನಿಮ್ಮ ಬಳಕೆದಾರರ ID ಮತ್ತು OTP ಅಥವಾ ಮೊಬೈಲನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನೀವು ಈಗಾಗಲೇ ಒಂದು ಸಾಧನದಲ್ಲಿ ಲಾಗಿನ್ ಆಗಿರುವಾಗ ಇನ್ನೊಂದು ಸಾಧನಕ್ಕೆ ಲಾಗಿನ್ ಮಾಡಬೇಡಿ. ಇದು ಹಳೆಯ ಸಾಧನ ನೋಂದಣಿಯನ್ನು ರದ್ದುಗೊಳಿಸುತ್ತದೆ. ಯಾವುದೇ ಸಮಯದಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಸರ್ವರ್ ದೋಷ ಸಂಭವಿಸಿದಲ್ಲಿ ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ. ಭಯಭೀತರಾಗಿ ಆ್ಯಪನ್ನು ಸ್ಥಾಪಿಸಬೇಡಿ, ಅಂದರೆ ಅನ್ಇನ್ಸ್ಟಾಲ್ ಮಾಡಬೇಡಿ ಅಂತ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಹೇಳ್ತಾರೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.